ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನೀವು ದೇವರನ್ನ ನಿಜಕ್ಕೂ ನಂಬ್ತೀರೋ ಇಲ್ವೋ, ಆದರೆ ಕಷ್ಟ ಬಂದಾಗ ಅವನನ್ನ ಒಂದು ಸಲವಾದರೂ ಸಹ ನೆನಪು ಮಾಡಿಕೊಳ್ತೀರಿ. ನಾವ್ಯಾರೂ ಸಹ ದೇವರನ್ನ ನೋಡಿಲ್ಲ, ಆದರೂ ಸಹ ನಮ್ಮಲ್ಲಿ ದೇವರನ್ನ ನಂಬುವ ಆಸ್ತಿಕರು ಹಾಗೂ ನಂಬದೇ ಇರುವ ನಾಸ್ತಿಕರು ಹೀಗೆ ಎಲ್ಲರೂ ಇದ್ದಾರೆ. ನಂಬಿಕೆಯೇ ದೇವರು ಅಂತಾರೆ. ಆ ನಂಬಿಕೆಗೆ ನಮ್ಮಲ್ಲಿರುವ ಶ್ರದ್ಧಾ ಭಕ್ತಿ ಮಾತ್ರ ಸಾಕು ಎಂದು ದೊಡ್ಡವರು ಹೇಳ್ತಾರೆ. ದೈವವನ್ನ ಹಲವು ಸಲ ಶಕ್ತಿಗೆ ಹೋಲಿಸಲಾಗುತ್ತೆ. ಈ ಶಕ್ತಿಯೂ ಸಹ ಸೋಲೋದು ಭಕ್ತಿಗೆ ಮಾತ್ರವೆನ್ನುತ್ತಾರೆ. ಹಾಗಾದರೆ ಇಲ್ಲಿ ಭಕ್ತಿಯು ಶಕ್ತಿಗಿಂತಲೂ ದೊಡ್ಡದೇ? ಭಕ್ತಿಗಿಂತ ಮಿಗಿಲಾದದ್ದು ಏನೂ ಇಲ್ಲ. ಭಕ್ತಿಯೇ ಎಲ್ಲದಕ್ಕಿಂತ ದೊಡ್ಡದು. ಅದರ ಮುಂದೆ ಶಕ್ತಿಯೂ ಸಹ ದುರ್ಬಲ ಎಂದು ಸಾರುವ ಅಪರೂಪದ ರೋಚಕ ಕಥೆಯೊಂದು ನಮ್ಮ ರಾಮಾಯಣದಲ್ಲಿ ಬರುತ್ತದೆ. ಈ ಕುರಿತಾಗಿ ಪುರಾಣಗಳಲ್ಲಿ ಸಾಕಷ್ಟು ಕಥೆಗಳಿದ್ದರೂ ಸಹ ಈಗ ನಾವು ಹೇಳ ಹೊರಟಿರುವ ಈ ಕಥೆಯು ಅವೆಲ್ಲವುಗಳಿಗಿಂತಲೂ ಪ್ರಮುಖವಾದದ್ದು ಹಾಗೂ ಆಸಕ್ತಿಕರವಾದದ್ದು. ಅದೇ ಶ್ರೀರಾಮಾಂಜನೇಯ ಯುದ್ಧದ ಕತೆ. ರಾಮ ರಾವಣರ ಯುದ್ಧ ಮುಗಿದ ನಂತರ ರಾಮ ಹಾಗೂ ಹನುಮರ ನಡುವೆ ನಡೆಯುವ ಈ ಯುದ್ಧದ ಕತೆ ವಾಲ್ಮೀಕಿಯ ಮೂಲ ರಾಮಾಯಣದಲ್ಲಿ ಇಲ್ಲವಾದರೂ ಸಹ ಇದು ತದನಂತರ ಬೆಳೆದ ಇತರೆ ಸ್ಥಳೀಯ ಹಾಗೂ ಜನಪದದ ರಾಮಾಯಣಗಳ ಕತೆಗಳಲ್ಲಿ ಸೃಷ್ಟಿಯಾದದ್ದಿರಬಹುದೆಂದು ಹೇಳಲಾಗ್ತಿದೆ. ಆದರೂ ಸಹ ಮೂಲ ರಾಮಾಯಣದಲ್ಲಿ ಬರುವ ಕತೆಗಳಿಗಿಂತ ಗಂಭೀರವಾದ ನೀತಿ ಹಾಗೂ ಜೀವನ ತತ್ವ ಇದರಲ್ಲಿದೆ. ನಮಗೆಲ್ಲ ತಿಳಿದಂತೆ ರಾಮ ಹಾಗೂ ಆಂಜನೇಯ ಇವರಿಬ್ಬರೂ ಸಹ ಗುರು ಶಿಷ್ಯರು. ಹನುಮನು ರಾಮನ ಬಂಟ, ರಾಮನ ಪಾದಸೇವಕ ಹಾಗೂ ಇದಕ್ಕೆಲ್ಲ ಮಿಗಿಲಾಗಿ ಅವನು ರಾಮನ ಪ್ರಮುಖ ಭಕ್ತ ಎಂದು ನಾವೆಲ್ಲ ಹೇಳಿದ್ದೀವಿ. ರಾಮನಿಗಾಗಿ ಹನುಮ ಜೀವ ಕೊಡಲು ಸದಾ ಸಿದ್ಧ. ಆದರೂ ಕೂಡ ಇವರಿಬ್ಬರ ನಡುವೆ ಎಂತಹ ಯುದ್ಧ? ಆ ಯುದ್ಧ ನಡೆದಿದ್ದಾದರೂ ಯಾಕೆ? ಈ ಯುದ್ಧ ನಡೆಯಲು ಏನು ಕಾರಣ? ಇದರಲ್ಲಿ ಗೆದ್ದವರು ಯಾರು, ಸೋತವರು ಯಾರು ಎನ್ನುವ ಎಲ್ಲ ಸಂಗತಿಗಳ ಕುರಿತಾಗಿ ಈ ವಿಡಿಯೋದಲ್ಲಿ ರೋಚಕವಾಗಿ ತಿಳಿಯೋಣ ಬನ್ನಿ. ಕಪಟ ನಾಟಕದ ಸೂತ್ರಧಾರಿ ನಮ್ಮ ನಾರದ ಮಹರ್ಷಿ. ಶಿವ ಪಾರ್ವತಿಯರು ಭಕ್ತಿ ಹಾಗೂ ಶಕ್ತಿಯ ಸಂಕೇತ. ಶಿವನು ಭಕ್ತ ಪರಾಧೀನನಾದರೆ ಗೌರಿಯು ಆದಿಪರಾಶಕ್ತಿ. ಇಲ್ಲಿ ಶಿವನು ಬಯಸುವ ಭಕ್ತಿ ದೊಡ್ಡದೋ ಅಥವಾ ಜಗನ್ಮಾತೆಯ ಶಕ್ತಿ ದೊಡ್ಡದೋ ಅನ್ನುವುದನ್ನ ಶಿವಪಾರ್ವತಿಯರ ಸಹಿತ ಇಡೀ ಲೋಕಕ್ಕೆ ತಿಳಿಸುವುದು ಅವನ ಮುಖ್ಯ ಉದ್ದೇಶವಾಗಿತ್ತು. ಈ ಕತೆ ಶುರುವಾಗುವುದು ರಾವಣನ ವಧೆಯ ನಂತರ. ಆ ಮಹಾಯುದ್ಧ ಮುಗಿದ ನಂತರ ವಿಜಯೋತ್ಸವದಲ್ಲಿ ವಾಪಸ್ ಅಯೋಧ್ಯೆಗೆ ರಾಮ ಸೀತೆಯ ಸಹಿತ ಮರಳುತ್ತಾನೆ. ಇಲ್ಲಿ ಅವನ ಪಟ್ಟಾಭಿಷೇಕವು ಅತ್ಯಂತ ವೈಭವದಿಂದ ನೆರವೇರುತ್ತದೆ. ಅದನ್ನ ಕಣ್ತುಂಬಿಕೊಳ್ಳಲು ಅವನ ನೆಂಟರಿಷ್ಟರ ಸಹಿತ ಎಲ್ಲ ಸಂಬಂಧಿಗಳು ಸಹ ಬಂದಿರ್ತಾರೆ. ಆಂಜನೇಯನೂ ಸಹ ಅಲ್ಲೇ ಇದ್ದ. ಹಿಂದೆ ಸೀತೆಯ ಅಪಹರಣವಾದಾಗ ಆಕೆಯನ್ನ ಹುಡುಕಿ ಹೊರಟ ರಾಮ ಲಕ್ಷ್ಮಣರಿಗೆ ಕಿಷ್ಕಿಂಧೆಯಲ್ಲಿ ಅವನು ಮೊದಲ ಬಾರಿ ಸಿಕ್ಕಿದ್ದ. ಆಗಿನಿಂದ ರಾವಣನ ವಧೆಯವರೆಗೂ ಸಹ ಆಂಜನೇಯ ರಾಮನ ಜೊತೆಯೇ ಇದ್ದ. ಅವನನ್ನ ತಮ್ಮ ಬಳಿಗೆ ಕಳಿಸುವಂತೆ ವಾನರರ ಸಮೂಹವು ಆಗಾಗ ರಾಮನ ಬಳಿ ನಿವೇದಿಸಿಕೊಂಡಿತ್ತು. ಪಟ್ಟಾಭಿಷೇಕ ಮುಗಿದ ನಂತರ ರಾಮ ಹಾಗೂ ಸೀತೆಯರು ತಮಗೆ ಕಷ್ಟವಾದರೂ ಸಹ ಹನುಮನ ಕಡೆಯವರ ಅಹವಾಲಿನಂತೆ ಈಗ ಅವನನ್ನ ಅವನ ಕಡೆಯವರ ಜೊತೆ ಸೇರಿಸಲು ನಿರ್ಧಾರ ಮಾಡ್ತಾರೆ. ಇಷ್ಟು ಕಾಲ ನೀನು ನಮ್ಮ ಜೊತೆ ಇದ್ದು ನಮಗೆ ನೆರವಾಗಿದ್ದೀಯಾ ಹಾಗೂ ಸಾಕಷ್ಟು ಸೇವೆಯನ್ನು ಕೂಡ ಮಾಡಿದ್ದೀಯಾ. ನೀನು ನಮಗೆಷ್ಟು ಮುಖ್ಯವೋ ಅಷ್ಟೇ ನಿನ್ನ ಕುಟುಂಬದವರಿಗೂ ಸಹ ಮುಖ್ಯ. ಇಷ್ಟು ವರ್ಷ ನಿನ್ನನ್ನ ಕಾಣದೆ ನಿನ್ನ ತಾಯಿ ಅಂಜನಾದೇವಿ ಎಷ್ಟು ಹಂಬಲಿಸಿರುವಳೋ ಏನೋ. ನಿನ್ನನ್ನ ಕಳಿಸಿಕೊಡುವಂತೆ ಆಕೆ ಸಾಕಷ್ಟು ಸಲ ನಮ್ಮ ಬಳಿ ಮನವಿ ಮಾಡಿಕೊಂಡಿದ್ದಾರೆ. ಅಲ್ಲದೆ ನೀನು ಅಲ್ಲಿಗೆ ಹೋಗುವವರೆಗೂ ಅಂಗದನ ಪಟ್ಟಾಭಿಷೇಕವನ್ನ ಸಹ ಮಾಡುವುದಿಲ್ಲ ಎಂದು ಹೇಳುತ್ತಿದ್ದಾರೆ. ಇಷ್ಟಾಗಿಯೂ ಸಹ ನಾವು ನಿನ್ನನ್ನ ಕಳಿಸದೆ ಹೋದಲ್ಲಿ ಅವರು ನಮ್ಮ ಬಗ್ಗೆ ಏನಂದುಕೊಳ್ಳುವರೋ ಏನೋ. ಹೀಗಾಗಿ ಇದು ನಮ್ಮ ಆಜ್ಞೆ. ನೀನೀಗಲೇ ನಿನ್ನ ತಾಯಿ ಇದ್ದಲ್ಲಿಗೆ ಹೊರಡು ಎಂದು ರಾಮ ಹೇಳಿದಾಗ ಹನುಮ ಅತೀವ ದುಃಖದಿಂದ ಅಲ್ಲಿಂದ ಹೊರಡ್ತಾನೆ. ಅವನಿಗೆ ರಾಮನ ಸನ್ನಿಧಾನವೇ ಮನೆ. ರಾಮನೇ ಅವನ ಬಂಧು ಬಳಗ ಸಕಲವು. ಆದರೆ ರಾಮನ ಆಜ್ಞೆಯನ್ನ ಅವನು ಮೀರಲಾರ. ಭಾರದ ಮನಸ್ಸಿನಿಂದ ಹೊರಟ ಹನುಮನನ್ನ ಕಂಡ ರಾಮನ ಕಂಗಳು ಸಹ ತೇವವಾದವು. ಅವನು ಹೋದ ನಂತರ ಈ ಕಡೆ ರಾಮನ ಸ್ವಂತ ಸಂಬಂಧಿಯು ಅವನ ಭಕ್ತನು ಹಾಗೂ ರಾಮನ ಚಿಕ್ಕಪ್ಪನೂ ಆದ ಕಾಶಿನಗರದ ರಾಜ ಚಂದ್ರಭಾನು ತಾನು ಸಹ ಹೊರಡಲು ಸಿದ್ಧನಾದ. ಆಗ ರಾಮನು, ನೀವು ಈಗಲೇ ಹೋಗುವಿರಾ? 2 ದಿನ ಇದ್ದು ಹೋಗಬಾರದೆ? ಈಗಾಗಲೇ ಹನುಮನನ್ನ ಕಳಿಸಿ ಅದರ ವೇದನೆಗೆ ಸಿಲುಕಿರುವೆ ಎಂದಾಗ ರಾಜ ಚಂದ್ರಭಾನುವು ರಾಜನಾದವನಿಗೆ ರಾಜ್ಯದ ಪಾಲನೆಯು ತನ್ನ ಮೊದಲ ಕರ್ತವ್ಯ ಎಂಬುದನ್ನು ರಾಮನಿಗೆ ಮನವರಿಕೆ ಮಾಡಿ
ಮತ್ತೊಮ್ಮೆ ರಾಮನ ಆಶೀರ್ವಾದ ಪಡೆದು ಅವನು ಸಹ ಹೊರಡುತ್ತಾನೆ. ಈಗ ತನ್ನವರು ತನ್ನ ಬಳಿ ಇಲ್ಲದೆ ರಾಮ ತನ್ನ ಸೋದರರು ಹಾಗೂ ಸೀತೆಯ ಜೊತೆ ಒಂಟಿಯಾಗಿ ರಾಜ್ಯಭಾರ ಮಾಡಬೇಕಾಗಿ ಬರುತ್ತದೆ. ಹೀಗಿದ್ದಾಗ ತನ್ನ ಕಪಟ ನಾಟಕ ಶುರು ಮಾಡಲು ಸೂಕ್ತ ವ್ಯಕ್ತಿಯ ಹುಡುಕಾಟದಲ್ಲಿದ್ದ ನಾರದನು ಮೇಲ್ನಿಂದ ನೋಡಿದಾಗ ಅವನಿಗೆ ರಾಮನ ಬಂಟ ಹಾಗೂ ಸದಾಕಾಲ ರಾಮನ ಧ್ಯಾನ ಮಾಡ್ತಾ ಇದ್ದ ರಾಜ ಚಂದ್ರಭಾನು ಕಾಣಿಸಿದ. ಇವನೇ ತನಗೆ ತಕ್ಕ ವ್ಯಕ್ತಿ ಎಂದು ಮನಗಂಡ ನಾರದನು ತನ್ನ ಶಕ್ತಿ ಬಳಸಿ ಕಾಶಿನಗರದ ಕಾಡಿನಲ್ಲಿದ್ದ ಮೃಗಗಳನ್ನ ಕೆರಳಿಸಿ ಅವು ನಗರಕ್ಕೆ ನುಗ್ಗಿ ದಾಂಧಲೆ ನಡೆಸುವಂತೆ ಮಾಡಿದ. ಭೀಕರ ಗಾತ್ರದ ಸಿಂಹಗಳನ್ನ ನೋಡಿದ ಜನ ಹೆದರಿ ಕಂಗಾಲಾಗಿ ಇದರ ಬಗ್ಗೆ ಚಂದ್ರಭಾನುವಿಗೆ ವರದಿ ಮಾಡಿದಾಗ ನಾರದನ ತಂತ್ರ ಅರಿಯದ ರಾಜನು ಸಿಂಹಗಳನ್ನ ನಿಯಂತ್ರಿಸಲು ಬೇಟೆಗೆ ಹೊರಟ. ನಾರದನಿಗಿದ್ದ ಯೋಜನೆ ಏನೆಂದರೆ ಕಾಶಿನಗರಕ್ಕೆ ಸನಿಹ ಇದ್ದ ಮಹರ್ಷಿ ವಿಶ್ವಾಮಿತ್ರನ ಆಶ್ರಮದಲ್ಲಿ ನಡೆಯುವ ಯಾಗಕ್ಕೆ ಹೇಗಾದರೂ ಮಾಡಿ ಭಂಗ ತರಬೇಕೆನ್ನುವುದೇ ಆಗಿತ್ತು. ಚಂದ್ರಭಾನು ಬೇಟೆಗೆ ಹೊರಟಾಗ ಅವನ ಬಾಣಕ್ಕೆ ಹೆದರಿ ಓಡಿದ ಜಿಂಕೆಯೊಂದು ಹಾರಿ ಬಂದು ವಿಶ್ವಾಮಿತ್ರ ನಡೆಸುತ್ತಿದ್ದ ಯಾಗದ ಕುಂಡಕ್ಕೆ ಬಿದ್ದು ಸತ್ತು ಹೋಯಿತು. ಯಾಗಕ್ಕೆ ಭಂಗವಾದುದಕ್ಕೆ ವಿಪರೀತ ಕೋಪ ಮಾಡಿಕೊಂಡ ಮಹರ್ಷಿಯು ಇದಕ್ಕೆ ಯಾರು ಕಾರಣ ಎಂದು ಹಲ್ಲು ಕಡಿಯುವಾಗ ಅದೇ ಸಮಯಕ್ಕೆ ಅಲ್ಲಿ ಬಂದ ನಾರದನು ಇದಕ್ಕೆ ಕಾರಣ ರಾಜ ಚಂದ್ರಭಾನು ಎಂದು ಹೇಳುತ್ತಾನೆ. ರಾಮನ ಸಂಬಂಧಿಯೂ ಹಾಗೂ ರಾಮನ ಭಕ್ತನೂ ಆದುದರಿಂದಲೇ ಅವನು ಅಷ್ಟು ಧೈರ್ಯವಾಗಿ ಈ ಅಕೃತ್ಯ ಮಾಡಿದ್ದು ಎಂದು ನಾರದ ಇನ್ನಷ್ಟು ತಿವಿದು ಮಹರ್ಷಿಯ ಕೋಪ ಹೆಚ್ಚಿಸಿದ. ರಾಜನಾದ ಮಾತ್ರಕ್ಕೆ ಹೀಗೆ ಮಾಡಬಹುದೇ ಎಂದು ಮಹರ್ಷಿಯು ತಕ್ಷಣ ರಾಜನ ಆಸ್ಥಾನಕ್ಕೋಗಿ ಶಿಕ್ಷಿಸುವ ಸಲುವಾಗಿ ಬಂದಾಗ ಬೇಟೆ ಮುಗಿಸಿ ಮನೆಗೆ ಬಂದು ರಾಮನ ಪೂಜೆಯಲ್ಲಿ ನಿರತನಾಗಿದ್ದ ಚಂದ್ರಭಾನುವು ಮಹರ್ಷಿಗೆ ಸಿಗಲಿಲ್ಲ. ಸಾಲದಕ್ಕೆ ಅವನ ಭಟರು ಮಹರ್ಷಿಯನ್ನ ಒಳಗೆ ಬಿಡದೆ ಇದು ರಾಜಾಜ್ಞೆ, ಅವರು ಪೂಜಾ ಕಾರ್ಯದಲ್ಲಿದ್ದಾರೆ, ಈಗ ಅವರ ಭೇಟಿ ಸಾಧ್ಯವಿಲ್ಲ ಎಂದು ಹೇಳಿ ಮಹರ್ಷಿಯನ್ನ ತಡೆದರು. ಈ ಅವಮಾನದಿಂದ ಕ್ರೋಧಗೊಂಡು ಅದೇ ಕೋಪದಿಂದ ವಿಶ್ವಾಮಿತ್ರನು ಅಲ್ಲಿಂದ ಹೊರಟು ಬಂದು ತನ್ನ ತಪಶಕ್ತಿಯಿಂದ ಮಾಯಾ ದೈತ್ಯನನ್ನ ಸೃಷ್ಟಿಸಿ ಕಾಶಿನಗರಕ್ಕೆ ನುಗ್ಗಿಸಿ ಇಲ್ಲಸಲ್ಲದ ದಾಂಧಲೆ ಎಬ್ಬಿಸುವಂತೆ ಮಾಡಿದ. ಈ ಸಂಗತಿ ತಿಳಿದ ರಾಜನು ಪುನಃ ಶಸ್ತ್ರ ಸಜ್ಜಿತನಾಗಿ ಬಂದು ಮಾಯಾದೈತ್ಯನನ್ನ ಸಂಹಾರ ಮಾಡಿದ. ಈ ಕೆಲಸ ಮುಗಿಸಿ ರಾಜ ಹಿಂದಿರುಗುವಾಗ ಅಚಾನಕ್ಕಾಗಿ ಮಹರ್ಷಿಗೆ ಎದುರಾದ. ಕೂಡಲೇ ಕ್ರೋಧದಿಂದ ಮಹರ್ಷಿಯು ಅವನನ್ನ ಭಸ್ಮ ಮಾಡಲು ಮುಂದಾದಾಗ ತಡೆದ ನಾರದನು ರಾಜನನ್ನ ಕಳಿಸಿ ವಿಶ್ವಾಮಿತ್ರನನ್ನ ನಿಯಂತ್ರಿಸುತ್ತಾನೆ. ಅವನನ್ನೇಕೆ ಸುಮ್ಮನೆ ಹೋಗಲು ಬಿಟ್ಟೆ ಎಂದು ನಾರದನತ್ತ ಮಹರ್ಷಿ ಗುಡುಗಿದಾಗ ನಾರದನು ಅವಸರ ಬೇಡ ಮಹರ್ಷಿ, ಇಂತಹ ಕೆಲಸ ನೀನೇ ಮಾಡಿ ಇಲ್ಲದ ಲೋಕಾಪವಾದಕ್ಕೆ ಗುರಿಯಾಗಬೇಡ. ನೀನೊಂದು ಆಜ್ಞೆ ಮಾಡಿದ್ರೆ ಸಾಕು, ಅದನ್ನ ನಿನಗಾಗಿ ಮಾಡಿಕೊಡಲು ಅನೇಕರಿದ್ದಾರೆ ಎನ್ನುತ್ತಾನೆ. ಆಗ ಚಕಿತನಾದ ಮಹರ್ಷಿಯು ಅಂಥವರು ಯಾರಿದ್ದಾರೆ ಎಂದಾಗ ಮತ್ಯಾರು, ನಿನ್ನ ಕುಲದ ಅರಸನಾದ ರಾಮನೇ ಇಲ್ಲವೇ? ನಿನಗೆ ಅವಮಾನಿಸಿದ ಈ ಯಜ್ಞ ವಿಘಾತಿಯನ್ನ ಅವನು ಸುಮ್ಮನೆ ಬಿಡುವನೆ ಎಂದಾಗ ಯೋಚಿಸಿದ ಮಹರ್ಷಿಯು ಅದೇನೋ ಸರಿ, ರಾಮ ತನ್ನ ಬಂಧುವು ಹಾಗೂ ಪಿತೃವ್ಯನೂ ಆದ ಚಂದ್ರಭಾನುವನ್ನ ನನಗಾಗಿ ಶಿಕ್ಷಿಸಲು ಮುಂದಾಗಬಲ್ಲನೆ ಎಂದು ಕೇಳಿದ. ಆಗ ನಾರದನು ಅದೇನು ಮಹಾ, ಯಜ್ಞಕ್ಕೆ ಭಂಗ ತಂದವನು ಯಾರಾದರೇನು? ಇಷ್ಟಕ್ಕೂ ನೀನು ಮೊದಲು ರಾಮನಿಂದ ವಚನ ಪಡೆದು ನಂತರ ರಾಜನ ಹೆಸರನ್ನ ತಿಳಿಸು. ರಾಮ ತಾನು ಕೊಟ್ಟ ವಚನಕ್ಕೆ ಎಂದಿಗೂ ವಂಚಿಸನು. ಆಗ ಅವನು ಚಂದ್ರಭಾನುವನ್ನ ನಿನಗಾಗಿ ವಧಿಸದೆ ಬೇರೆ ಮಾರ್ಗವೇ ಇರೋದಿಲ್ಲ ಎಂಬ ಸಲಹೆ ಕೊಟ್ಟ. ಮೊದಲೇ ಮುಂಗೋಪದಿಂದ ವಿವೇಕ ಕಳೆದುಕೊಂಡಿದ್ದ ಅಹಂಕಾರಿಯಾದ ಮಹರ್ಷಿಗೆ ಈ ಸಲಹೆ ಇಷ್ಟವಾಗುತ್ತದೆ. ನಾರದನಿಗೆ ಅಂತಹ ಸಮಯೋಚಿತವಾದ ಅಮೂಲ್ಯ ಸಲಹೆಯನ್ನ ನೀಡಿದ್ದಕ್ಕಾಗಿ ಧನ್ಯವಾದ ತಿಳಿಸಿ ತಕ್ಷಣ ಅಲ್ಲಿಂದ ರಾಮನಿರುವಲ್ಲಿಗೆ ಲಘು ಬಗೆಯಿಂದ ಹೊರಟ. ರಾಮನ ಬಳಿ ಬಂದು, ಏನು ರಾಜ, ನಿನ್ನ ರಾಜ್ಯದಲ್ಲಿ ನಮ್ಮಂತಹ ಮುನಿವರ್ಯರಿಗೆ ಹೆಜ್ಜೆ ಹೆಜ್ಜೆಗೂ ಕಂಟಕಗಳಿವೆ. ನೀ ನೋಡಿದ್ರೆ ಹೀಗೆ ಯಾವುದರ ಕಡೆಯೂ ಗಮನ ಹರಿಸದೆ ನಿನ್ನದೇ ಆದ ವಿಲಾಸದ ಲೋಕದಲ್ಲಿರುವೆಯಲ್ಲ ಎನ್ನುತ್ತಾನೆ. ಅದಕ್ಕೆ ಅಚ್ಚರಿ ಪಡುವ ರಾಜನು, ಯಾಕೆ ಗುರುಗಳೇ, ಅಂಥದ್ದೇನಾಯಿತು? ನಿಮಗೆ ಯಾರಿಂದಲಾದರೂ ಅವಮಾನವಾಯಿತೇ ಎಂದಾಗ ಮಹರ್ಷಿಯು ಸಾಮಾನ್ಯ ಅವಮಾನವೇ, ಅವಮಾನದ ಜೊತೆ ಯಜ್ಞಕ್ಕೂ ಭಂಗವಾಯಿತು ಎನ್ನುತ್ತಾರೆ. ಅದನ್ನ ಕೇಳಿ ಸಿಟ್ಟಾದ ರಾಮನು, ಏನು ಯಜ್ಞಕ್ಕೆ ಭಂಗವಾಯಿತೆ? ಅಂತಹ ಯಜ್ಞ ದ್ರೋಹಿ ಯಾರೆಂದು ಹೇಳಿ ತಕ್ಷಣವೇ ಅವನಿಗೆ ತಕ್ಕ ಶಿಕ್ಷೆ ನಿಂತಲ್ಲಿಯೇ ವಿಧಿಸುವೆ ಎನ್ನುತ್ತಾನೆ. ಆಗ ಮಹರ್ಷಿಯು ನಾರದನ ಎಚ್ಚರಿಕೆಯನ್ನ ಮತ್ತೊಮ್ಮೆ ನೆನಪು ಮಾಡಿಕೊಂಡು ಹೇಳುತ್ತಾನೆ, ಯಜ್ಞ ದ್ರೋಹಿ ಯಾರೆಂದು ಹೇಳುತ್ತೇನೆ, ಆದರೆ ಮೊದಲು ನನಗೆ ವಚನ ಕೊಡು ಎಂದು ಕೇಳಿದ. ನನ್ನ ಮಾತೆ ನನ್ನ ವಚನ ಎಂದು ರಾಮ ನುಡಿದ. ಒಂದು ವೇಳೆ ಈ ಯಜ್ಞಘಾತಿಯು ನಿನ್ನ ಆಪ್ತ ಬಂಧುವಾಗಿದ್ದರೆ
ಎಂದು ಮಹಾಶ್ರೀ ಕೇಳಿದಾಗ, ಯಾರಾದರೇನು, ನಿಮ್ಮನ್ನ ಅವಮಾನಿಸಿದವರು ಮಹಾದೇವನೇ ಆಗಿದ್ದರೂ ಸಹ ಅವನಿಗೆ ದಂಡಿಸದೆ ಬಿಡಲಾರೆ ಎಂದು ರಾಮ ಹೇಳಿದಾಗ, ಮಹಾಶ್ರೀಯು ಅವನು ಬೇರೆ ಯಾರೂ ಅಲ್ಲ, ನಿನ್ನ ಭಕ್ತನೂ ಹಾಗೂ ಪಿತೃವ್ಯನೂ ಆದ ರಾಜ ಚಂದ್ರಭಾನು, ಅವನಿಗೆ ಶಿರಚ್ಛೇದವೇ ತಕ್ಕ ಶಿಕ್ಷೆ ಎಂದು ತಿಳಿಸಿದ. ರಾಜ ಚಂದ್ರಭಾನುವಿನ ಹೆಸರು ಕೇಳಿದೊಡನೆಯೇ ರಾಮನಿಗೆ ಬವಳಿ ಬಂದ ಹಾಗೆ ಆಯಿತು. ಇದೇನು ನಿಜವೋ ಅಥವಾ ಕನಸೋ ಎಂಬ ಭ್ರಮೆಗೆ ಅವನು ಒಳಗಾದ. ಅದು ನಿಜವೇ ಆಗಿತ್ತು. ಕೊಟ್ಟ ಮಾತಿನಂತೀಗ ಅವನನ್ನ ವಧಿಸದೆ ಅವನಿಗೆ ಅನ್ಯ ಮಾರ್ಗವೇ ಇರಲಿಲ್ಲ. ಅವನು ಸದಾ ಜನಾಭಿಮಾನಿ. ಕನಸಿನಲ್ಲೂ ಸಹ ಕ್ರಿಮಿಕೀಟಗಳಿಗೂ ಅವನು ತೊಂದರೆ ಕೊಡಲಾರ. ಅರಿಯದೇ ಏನಾದರೂ ತಪ್ಪು ಮಾಡಿದ್ದರೆ ಅವನನ್ನ ಈ ಕೂಡಲೇ ನಿಮ್ಮ ಪಾದಕ್ಕೆ ತಂದು ಅರ್ಪಿಸುವೆ ಎಂದು ಭರತನು ಮಹಾಶ್ರೀ ವಿಶ್ವಾಮಿತ್ರನನ್ನ ಸಂತೈಸಲು ಯತ್ನಿಸಿದ. ಆದರೆ ಮಹಾಶ್ರೀ ಯಾರ ಮಾತನ್ನು ಸಹ ಕೇಳುವ ಸ್ಥಿತಿಯಲ್ಲಿರಲಿಲ್ಲ. ಕೊನೆಗೆ ರಾಮ ತನ್ನ ಮಾತಿಗೆ ತಾನು ನಿಂತು ಭರತನಿಗೆ ಚಂದ್ರಭಾನುವನ್ನ ಕರೆತರಲು ಆದೇಶಿಸಿದ. ಕಾರ್ಯ ಸಾಧನೆಯಾಯ್ತೆಂದು ಭಾವಿಸಿದ ಮಹಾಶ್ರೀ ಸಂತೋಷದಿಂದ ಅಲ್ಲಿಂದ ಹೊರಟ. ಭರತ ಚಂದ್ರಭಾನುವನ್ನ ಕರೆತರುವಾಗ ದಾರಿ ಮಧ್ಯೆ ಇದೆಲ್ಲ ತಿಳಿ ಹೇಳಿದ. ಅದರಿಂದ ರಾಜನಿಗೂ ಸಹ ವ್ಯಥೆಯಾದರೂ ಕೂಡ ರಾಮನ ಆಜ್ಞೆಯಂತೆ ಬಂದದ್ದೆಲ್ಲವನ್ನ ಸ್ವೀಕರಿಸೋಣ ಎನ್ನುವ ಭಾವನೆಯಿಂದ ಭರತನ ಸಂಗಡ ಹೊರಟ. ಮಾರ್ಗ ಮಧ್ಯೆ ಭರತನ ರಥವು ಮುರಿದು ಕುದುರೆಗಳು ದಿಕ್ಕಾಪಾಲಾಗಿ ಓಡಿದವು. ಇತ್ತ ಭರತ ಒಂದು ಕಡೆಯಾದರೆ ರಾಜನೇ ಒಂದು ಕಡೆಯಾದ. ಆಯಾಸದಿಂದ ಬಳಲಿದ ರಾಜನು ನಡೆಯುತ್ತಾ ತನಗೆ ತಿಳಿಯದೆಯೇ ಅಂಜನಾದೇವಿಯ ಕುಟೀರದ ಬಳಿಯೇ ಬಂದ. ಆದರೆ ಅವನಿಗೆ ಆಕೆಯ ಪರಿಚಯವೂ ಹಾಗೂ ಆಕೆಗೆ ಇವನ ಪರಿಚಯವೂ ಪರಸ್ಪರ ಇರಲಿಲ್ಲ. ತನಗೆ ಯಾರಿಂದಲೂ ಸಹ ಸಹಾಯ ಸಿಗದು ಅಂತಹ ದೊಡ್ಡ ಕಂಟಕ ಎದುರಾಗಿದೆ. ಯಾವ ತಪ್ಪು ಮಾಡದೆ ನರಮೇಧಕ್ಕೆ ಗುರಿಯಾಗಿರುವ ನತದೃಷ್ಟ ನಾನೆಂದು ಅವನ ಸಂಕಟದಿಂದ ಆಕೆಗೆ ತಿಳಿಸಿದ. ಅವನ ಕಷ್ಟ ಆಲಿಸಿ ಮರುಗಿದ ಆಕೆ, ಎಂತಹದ್ದೇ ಸಂಕಷ್ಟ ನಿನಗೆ ಬಂದಿರಲಿ, ನನ್ನ ಬಲಶಾಲಿಯಾದ ಮಗ ನಿನಗೆ ರಕ್ಷಣೆ ಕೊಡ್ತಾನೆ ಎಂದು ತಿಳಿಸಿ ನರಳುತ್ತಿದ್ದ ಅವನಿಗೆ ಆಶ್ರಮದ ಒಳಗೆ ವಿಶ್ರಮಿಸಲು ಬೇಕಾದ ವ್ಯವಸ್ಥೆ ಮಾಡ್ತಾಳೆ. ಅವನು ವಿರಮಿಸಲು ಹೋದ ನಂತರ ದೂರದಲ್ಲೆಲ್ಲೋ ರಾಮಧ್ಯಾನದಲ್ಲಿ ತೊಡಗಿದ್ದ ಆಂಜನೇಯನನ್ನ ಕೂಗಿ ಕರೆಯುತ್ತಾಳೆ. ತಾಯಿಯ ಮಾತು ಆಲಿಸಿದ ಹನುಮನು ತಕ್ಷಣವೇ ವಾಯುವೇಗದಲ್ಲಿ ಬಂದು ತನ್ನನ್ನ ಕರೆದ ಕಾರಣವೇನು ಅಂತ ಕೇಳಿದ. ಅಷ್ಟರಲ್ಲಿ ಒಳಗಿಂದ ಚಂದ್ರಭಾನು ಹೊರಗೆ ಬಂದಾಗ ರಾಜನ ದುರಾವಸ್ಥೆಗೆ ಮರುಗಿದ ಆಂಜನೇಯನು ಕೂಲಂಕುಷವಾಗಿ ಅವನಿಗೆ ಬಂದ ಸಮಸ್ಯೆ ಏನು ಅನ್ನೋದನ್ನ ತಿಳಿದುಕೊಳ್ಳದೆ ತಾಯಿಯ ಅಣತಿಯಂತೆ ರಾಜ ಚಂದ್ರಭಾನುವಿಗೆ ಈ ಚತುರ್ದಶ ಭುವನಗಳಲ್ಲಿ ಯಾರಿಂದಲೇ ಅಪಾಯ ಎದುರಾಗಿದ್ದರೂ ಸಹ ಅವರಿಂದ ರಾಜನಿಗೆ ತಾನೇ ರಕ್ಷಣೆ ಕೊಡುವೆ ಎಂದು ತಾಯಿಯ ಮೇಲೆ ಪ್ರಮಾಣ ಮಾಡಿ ಹೇಳಿದ. ಅಷ್ಟರಲ್ಲಿ ಅಲ್ಲಿಗೆ ಬಂದ ನಾರದ ಇದ್ದ ವಿಷಯ ತಿಳಿಸಿದಾಗ ತಾನು ರಾಜನನ್ನ ರಾಮನಿಂದಲೇ ರಕ್ಷಿಸಬೇಕಾಗಿ ಬಂದ ಸಂಗತಿ ಅರಿತ ಹನುಮನು ಅಲ್ಲೇ ಕುಸಿದು ಕುಳಿತ. ಆದರೂ ಸಹ ತಾಯಿಗೆ ಕೊಟ್ಟ ವಚನ ಮೀರೋದು ತಪ್ಪು. ರಾಮನೇ ಇರಲಿ ಯಾರೇ ಇರಲಿ ಕೊಟ್ಟ ಮಾತಿನಂತೆ ರಾಜನ ಜವಾಬ್ದಾರಿ ತನ್ನದು ಅಂತ ಹನುಮ ನಿರ್ಧಾರ ಮಾಡಿದ. ಈ ಕಡೆ ತನ್ನ ಪತಿಯನ್ನ ರಾಮನೇ ವಧಿಸಲಿರುವ ಬಗ್ಗೆ ತಿಳಿದ ರಾಜನ ಪತ್ನಿ ಹಾಗೂ ಮಕ್ಕಳು ರಾಮನ ಸನ್ನಿಧಿಗೆ ಬಂದು ಅವನಲ್ಲಿ ಮನವಿ ಮಾಡಿಕೊಂಡರು. ಈಗ ರಾಮನು ನಿಸ್ಸಹಾಯಕನಾಗಿದ್ದ. ಕೊಟ್ಟ ಮಾತಿನಂತೆ ನಡೆಯಬೇಕು ಅಥವಾ ರಾಜ ಚಂದ್ರಭಾನುವಿನ ಪತ್ನಿ ಮಕ್ಕಳಂತೆ ಅವನನ್ನ ಉಳಿಸಬೇಕು ಎನ್ನುವ ಗೊಂದಲಕ್ಕೆ ಅವನು ಸಿಲುಕಿದ. ಏನು ಮಾಡಲು ಸಹ ತೋಚದ ರಾಮನು ತನ್ನ ಪೂರ್ವಜರನ್ನ ಈ ಬಗ್ಗೆ ಸಲಹೆ ಕೇಳಿದಾಗ ಅವನ ವಂಶದ ಮೂಲ ಪುರುಷನಾದ ಸೂರ್ಯದೇವನಿಂದ ಹಿಡಿದು ಸತ್ಯ ಹರಿಶ್ಚಂದ್ರ, ರಘು ಮಹಾರಾಜ, ದಿಲೀಪ ಚಕ್ರವರ್ತಿ ಹಾಗೂ ರಾಜ ದಶರಥರ ಆದಿಯಾಗಿ ಎಲ್ಲರೂ ಸಹ ಇಕ್ಷ್ವಾಕು ವಂಶದ ಅರಸರು ಎಂದಿಗೂ ಸಹ ಕೊಟ್ಟ ಮಾತು ತಪ್ಪಬಾರದು, ವಚನ ಭ್ರಷ್ಟರಾಗಬಾರದು ಎಂದು ಅವನ ಆಂತರ್ಯದಲ್ಲಿ ನಿಂತು ನುಡಿದಂತೆ ಅವನಿಗೆ ಭಾಸವಾಯಿತು. ರಾಮನಿಗೆ ಸೀತಾಪರಣವಾದಾಗಿನಿಂದ ರಾವಣನ ಅಂತ್ಯದವರೆಗೂ ಸಹ ನೆಮ್ಮದಿ ಅನ್ನೋದೇ ಇರಲಿಲ್ಲ. ಈಗ ಅದೆಲ್ಲ ಮುಗಿದು ಇನ್ನೇನು ಬದುಕು ಸಂತಸಮಯವಾಯಿತು ಅನ್ನುವ ಹೊತ್ತಿಗೆ ಮತ್ತದೇ ಚಿಂತೆ, ನೋವು ಅವನನ್ನ ಬಿಡದೆ ಆವರಿಸಿದವು. ಮಾರನೇ ದಿನ ರಾಮನ ಬಳಿ ಬಂದ ನಾರದರಿಂದ ರಾಜ ಚಂದ್ರಭಾನು ಹನುಮನ ರಕ್ಷಣೆಯಲ್ಲಿರುವ ಬಗ್ಗೆ ತಿಳಿದ ರಾಮ ಹಾಗೂ ಇತರರು ಸಂತೋಷಿಸಿ, ಹಾಗಾದರೆ ರಾಜನು ನಮ್ಮ ಬಳಿಯೇ ಇದ್ದಂತಾಯಿತೆಂದು ಭಾವಿಸಿದ್ರು. ಆದರೆ ಅವರಿಗೆ ಹನುಮನು ನಮ್ಮಿಂದಲೇ ರಾಜನನ್ನ ರಕ್ಷಿಸುವ ಹೊಣೆ ಹೊತ್ತಿದ್ದಾನೆಂಬುದು ಮಾತ್ರ ತಿಳಿದಿರಲಿಲ್ಲ. ಇತ್ತ ಹನುಮಂತನ ವಚನ ದೀಕ್ಷೆಯ ಬಗ್ಗೆ ತಿಳಿದ ವಾನರರ ಸಮೂಹವು ಇದೀಗ ಈ ಬಗ್ಗೆ ರಾಮನನ್ನ ಹೇಗಾದರೂ ಮಾಡಿ ಒಪ್ಪಿಸಿ ಸಮಾಧಾನಿಸಬೇಕೆಂದು ನಿರ್ಧಾರ ಮಾಡಿದ್ರು. ಹನುಮನ ಸೂಚನೆಯಂತೆ ಅಂಗದನನ್ನ ರಾಮನಿದ್ದಲ್ಲಿಗೆ ರಾಜಿ ಸಂಧಾನಕ್ಕೆಂದು ಸಿದ್ಧಪಡಿಸಿ ಕಳಿಸಿಕೊಳ್ಳಾಯಿತು.
ರಾಮನ ಸನ್ನಿಧಿಗೆ ಭಯಭಕ್ತಿಯಿಂದಲೇ ಬಂದ ಅವನು ರಾಜ ಚಂದ್ರಭಾನುವಿನ ಕುರಿತಾಗಿ ತಾನು ಹೊತ್ತು ತಂದಿದ್ದ ವಾನರರ ಸಂದೇಶವನ್ನ ಅವರ ಮುಂದೆ ತಿಳಿಸಿದ. ಅದನ್ನ ಕೇಳಿ ಕೆರಳಿದ ಲಕ್ಷ್ಮಣನು ರಾಜ ಎಲ್ಲಿದ್ದರೂ ಈ ತಕ್ಷಣವೇ ನಮಗೆ ತಂದೊಪ್ಪಿಸುವಂತೆ ಎಚ್ಚರಿಕೆ ಕೊಟ್ಟರೂ ಸಹ ಅಂಗದ ಅದಕ್ಕೊಪ್ಪಲಿಲ್ಲ. ರಾಮನೇ ಆದೇಶ ಮಾಡಿದ್ರೂ ಸಹ ಅಂಗದ ಅದಕ್ಕೆ ಸಾಧ್ಯವಿಲ್ಲ ಎಂದ. ವಾನರರ ಭಂಡತನಕ್ಕೆ ಸಿಟ್ಟಾದ ಲಕ್ಷ್ಮಣನು ಅವರೆಲ್ಲ ನಯವಿನಯದ ನಟನೆ ಮಾಡುವ ಕೃತಜ್ಞರೆಂದು ಜರಿದ. ಕೃತಜ್ಞ ಬುದ್ಧಿಯನ್ನ ಇದುವರೆಗೂ ವಾನರರು ಅರಿಯರು, ಇನ್ಮೇಲೆ ಅದನ್ನ ನರರಿಂದ ಕಲಿತುಕೊಳ್ಬೇಕಷ್ಟೇ ಎಂದು ತಿವಿದ. ಹಾಗಾದರೆ ನರ ವಾನರರ ನಡುವೆ ಯುದ್ಧ ನಡೆದೇ ತೀರುತ್ತದೆ ಹಾಗೂ ಇದರಲ್ಲಿ ಹನುಮ ಹಾಗೂ ಇತರರನ್ನ ತಾನೇ ವಧಿಸುವುದಾಗಿ ಲಕ್ಷ್ಮಣ ವ್ಯಗ್ರನಾಗಿ ನುಡಿದ. ಅದಕ್ಕೆ ಪ್ರತ್ಯುತ್ತರವಾಗಿ ಅಂಗದನು, ಹೇ ಸೌಮಿತ್ರಿ, ಸಂಜೀವಿನಿ ತಂದು ನಿನಗೆ ಪ್ರಾಣದಾನ ಮಾಡಿದ ವಾನರರ ಕುಲಕ್ಕೆ ಮರಣ ತರುವಷ್ಟು ನೀನು ಉದಾರಿಯಾದೆಯ ಎಂದು ಹೇಳಿದ. ಅಂಗದನ ರಾಜಿ ಸಂಧಾನ ಯಶಸ್ವಿಯಾಗಲಿಲ್ಲ. ಅವನು ಅಲ್ಲಿಂದ ಅತೀವ ದುಃಖದಿಂದ ಹೊರಟ. ಈ ಕಡೆ ಚಂದ್ರಭಾನುವಿನ ಪರವಾಗಿ ಅವನ ಮಡದಿಯು ಮಾಶ್ರೀ ವಶಿಷ್ಠರ ಜೊತೆ ವಿಶ್ವಾಮಿತ್ರನನ್ನ ಸಮಾಧಾನಿಸಲು ನಡೆಸಿದ ಪ್ರಯತ್ನವೂ ಸಹ ಸೋತಿತು. ಕೊನೆಗೆ ವಾನರರಿಗೂ ಹಾಗೂ ರಾಮನ ಸೇನೆಗೂ ಯುದ್ಧ ನಿಶ್ಚಯವೇ ಆಗಿ ಹೋಯಿತು. ಮೊದಲು ಬಂದ ಭರತ ಹಾಗೂ ಲಕ್ಷ್ಮಣರ ಮುಖ್ಯಸ್ಥಿಕೆಯಲ್ಲಿ ಎದುರಾದ ಸೇನೆಯನ್ನ ಅಂಗದ ಹಾಗೂ ಸುಗ್ರೀವರ ಸೇನೆಯು ನಿರ್ನಾಮ ಮಾಡಿತು. ಇದಾದ ನಂತರ ನೇರ ರಾಮನೇ ಹನುಮ ಇದ್ದಲ್ಲಿಗೆ ಬಂದ. ಚಂದ್ರಭಾನುವನ್ನ ತಂದು ನನಗೊಪ್ಪಿಸು ಎಂದಾಗ ಹನುಮ, ಅದು ಹೇಗೆ ಸಾಧ್ಯ? ಮಾತೃವಾಕ್ಯ ಪರಿಪಾಲನೆಯ ಹೊಣೆ ಹೊತ್ತ ನಂತರ ಹಾಗೆ ಮಾಡಲು ಸಾಧ್ಯವಿಲ್ಲ. ಮೇಲಾಗಿ ಆಶ್ರಿತ ರಕ್ಷಣೆ ಎನ್ನುವುದು ಈ ಹಿಂದೆ ರಾಮನೇ ಕಲಿಸಿದ ತತ್ವ ಅಲ್ಲವೇ? ಅದನ್ನ ಈಗ ಮರೆತು ವರ್ತಿಸುವುದು ಹೇಗೆ ಸಾಧ್ಯ ಎಂದು ಹನುಮ ನುಡಿದ. ನೀನು ರಾಜನನ್ನ ನನಗೊಪ್ಪಿಸಿದ್ರೆ ನಿನಗೆ ಬೇಕಾದದ್ದು ಕೊಡುವೆ, ಇಡೀ ಭೂಮಂಡಲದ ಸಾರ್ವಭೌಮತ್ವವನ್ನ ನಿನಗೆ ವಹಿಸುವೆ ಎಂದು ರಾಮ ಹೇಳಿದಾಗ, ರಾಮನ ಹೃದಯದಲ್ಲಿ ನನಗೆ ಅದಕ್ಕಿಂತ ಮಿಗಿಲಾದ ಸ್ಥಾನವಿರುವಾಗ ನಶ್ವರವಾದ ಸಾರ್ವಭೌಮತ್ವದ ಆಸೆ ನನಗಿಲ್ಲ ಎಂದು ಆಂಜನೇಯ ಹೇಳ್ತಾನೆ. ಹಾಗಾದರೆ ನೀನು ಅವನನ್ನ ಎಲ್ಲಿವರೆಗೂ ರಕ್ಷಿಸಬಲ್ಲೆ ಎಂದಾಗ, ರಾಮ ನಾಮವು ನನಗೆ ಶಕ್ತಿಯನ್ನ ಪ್ರಸಾದಿಸುತ್ತಿರುವವರೆಗೂ ಅವನ ರಕ್ಷಣೆ ನನ್ನದು ಎನ್ನುತ್ತಾನೆ ಹನುಮಂತ. ರೀತಿ ನೀತಿ ತಿಳಿಯದ ಕೋತಿಗಳು ನೀವುಗಳು. ನಿಮ್ಮಂತಹ ಚಂಚಲ ಬುದ್ಧಿಯ ವಾನರರನ್ನ ನಂಬಿದ್ದಕ್ಕೆ ನನಗಿಂದು ಈ ಗತಿ ಒದಗಿರುವುದು ಸಹಜವೇ ಸರಿ ಎಂದು ರಾಮ ಅಸಹನೆಯಿಂದ ಹೇಳಿದ. ಆ ಮಾತಿಗೆ ಹನುಮನು, ನಿಜ ಪ್ರಭು, ಈ ಕೋತಿಗಳು ತಮ್ಮ ಸತಿ ಸುತರ ಮೇಲಿದ್ದ ಪ್ರೀತಿಯನ್ನ ಸಹ ಲೆಕ್ಕಿಸದೆ ಕಿಷ್ಕಿಂಧೆಯನ್ನ ತೊರೆದು ಇದೇ ನಮ್ಮ ನೀತಿಯೆಂದು ಭಾವಿಸಿ ರಾಮನ ಜೊತೆ ಆವತ್ತು ಹೊರಟ ಆ ನೀತಿಯೊಂದನ್ನ ಹೊರತುಪಡಿಸಿ ನಾವಿನ್ನೇನು ಬಲ್ಲೆವು ಎಂದು ಹಳೆಯ ದಿನಗಳ ಬಗ್ಗೆ ಹೇಳಿದ. ಇನ್ನಷ್ಟು ಕೋಪದಿಂದ ರಾಮನು, ನೀನು ಅದನ್ನೆಲ್ಲ ಇವತ್ತು ಮರ್ತಿದ್ದೀಯಾ? ನನ್ನ ಮೇಲಾಗ್ಲಿ ಅಥವಾ ಸೀತೆಯ ಮೇಲಾಗ್ಲಿ ನಿನಗೆ ಯಾವುದೇ ಅಭಿಮಾನ ಇಲ್ಲ ಎಂದು ಜರಿದಾಗ ಆ ಮಾತಿಗೆ ಕಣ್ಣೀರು ಹಾಕಿದ ಆಂಜನೇಯನು ನಿಂತ ಸ್ಥಳದಲ್ಲೇ ತನ್ನ ಎದೆ ಬಗೆದು ಅದರೊಳಗೆ ಪ್ರತಿಷ್ಠಾಪನೆಯಾಗಿದ್ದ ರಾಮ ಸೀತೆಯನ್ನ ರಾಮನಿಗೆ ತೋರಿಸಿದ. ಅದರಿಂದ ಸಂತೋಷಿತನಾದ ರಾಮನು ಬಿಲ್ಲನ್ನ ಕೈಬಿಟ್ಟು ಹನುಮನನ್ನ ತಬ್ಬಿಕೊಂಡ. ನಾವಿಬ್ರು ತಂದೆ ಮಕ್ಕಳಿದ್ದ ಹಾಗೆ, ಈ ತಂದೆಯ ಮಾತಿಗಾದರೂ ಬೆಲೆ ಕೊಟ್ಟು ರಾಜನನ್ನ ತಂದುಕೊಡು. ಮಹತ್ವಪೂರ್ಣವಾದ ರಾಮಾಂಜನೇಯ ಸ್ನೇಹದ ಮೈತ್ರಿಯನ್ನ ರಾಮಾಂಜನೇಯ ಯುದ್ಧವನ್ನಾಗಿ ಬದಲಿಸಬೇಡ ಎಂದಾಗ ಹನುಮಂತನು, ನನ್ನ ಪ್ರಾಣ ಬೇಕಾದರೂ ಕೇಳು, ಈ ಕ್ಷಣವೇ ಕೊಡುವೆ, ಆದರೆ ರಾಜನನ್ನ ಮಾತ್ರ ಬಿಡಲು ಸಾಧ್ಯವಿಲ್ಲ ಎಂದು ಹೇಳಿದ. ಹಾಗಾದರೆ ನನ್ನ ಬಾಣದ ತುದಿಗೆ ಬಲಿಯಾಗು ಎಂದು ರಾಮ ಹೇಳಿದ್ದಕ್ಕೆ ಸಿದ್ಧನಾಗಿಯೇ ಇರುವೆ ಎಂದು ಆಂಜನೇಯ ನಿಂತ. ರಾಮ ಬಿಟ್ಟ ಯಾವುದೇ ಬಾಣ ಅವನ ವಜ್ರದೇಹಕ್ಕೆ ಏನು ಘಾಸಿ ಮಾಡಲಿಲ್ಲ. ಕೊನೆಗೆ ರಾಮಬಾಣವನ್ನೇ ತೆಗೆದುಕೊಂಡ ರಾಮನು ಹನುಮನಿಗೆ ಚಿರಂಜೀವಿ ಎನ್ನುವ ಗರ್ವವನ್ನ ತ್ಯಜಿಸಿ ನಿಲ್ಲು ಎಂದು ಆಜ್ಞೆ ಮಾಡಿದ. ಹನುಮನು ಹಾಗೇ ಆಗ್ಲಿ ಎನ್ನುತ್ತಾ ರಾಮಧ್ಯಾನ ಮಾಡುತ್ತಾ ನಿಂತ್ಕೊಂಡ. ರಾಮ ಹುಡಿದ ರಾಮಬಾಣವು ಆಂಜನೇಯನಿಗೆ ತಾಗದೆ ಅವನನ್ನ ಹಾದು ಹೋಯಿತು. ಅದು ಪ್ರಹಾರವಾದಾಗ ಇಡೀ ಭೂಮಂಡಲವೇ ನಡುಗಿ ಅಲ್ಲೋಲ ಕಲ್ಲೋಲವಾಯಿತು. ರಾಮ ಬಾಣವು ಈಗ ನೇರ ವಿಶ್ವಾಮಿತ್ರನ ಕಡೆ ಹಾರಿ ಬಂದಾಗ ಹೆದರಿದ ಅವನು ಓಡೋಡಿ ನಾರದನ ಹತ್ತಿರ ಹೋದ. ಆಗ ನಾರದ ನೇರ ಕೈಲಾಸಕ್ಕೋಗೆಂದು ತಿಳಿಸಿದ. ಕೈಲಾಸಕ್ಕೆ ಬಂದು ಶಿವನ ಪಾದ ಹಿಡಿದು ರಕ್ಷಿಸು ಎಂದಾಗ ರಾಮಬಾಣವನ್ನ ಉಪಸಂಹರಿಸುವ ಶಕ್ತಿ ನನಗೂ ಇಲ್ಲ ಎಂದ. ಶಿವನು ಹನುಮನ ಮೊರೆ ಹೋಗು, ಎಲ್ಲ ಸರಿ ಹೋಗುತ್ತದೆ ಎಂದು ಸಲಹೆ ಕೊಟ್ಟ. ಅದರಂತೆ ಹನುಮನ ಬಳಿ ಬಂದ ವಿಶ್ವಾಮಿತ್ರನಿಗೆ ಆಂಜನೇಯ ಅಭಯ ನೀಡಿದ. ರಾಮಬಾಣವು ಹನುಮನ ಮೇಲೆ ಪುಷ್ಪ ವೃಷ್ಟಿಗರೆದು ಶಾಂತವಾಯಿತು. ಈ ಮೂಲಕ ನಿಶ್ಚಲವಾದ ಭಕ್ತಿಯು ಯಾವುದೇ ಶಕ್ತಿಗಿಂತಲೂ ಸಹ ಮಿಗಿಲಾಗಿದ್ದೆಂಬ ಸತ್ಯ ಅವತ್ತು ಲೋಕವಿಹಿತವಾಯಿತು. ಪ್ರಸನ್ನರಾದ ಶಿವಪಾರ್ವತಿಯರು ಎಲ್ಲರಿಗೂ ಹರಿಸಿ ರಣಾಂಗಣದಲ್ಲಿ ಸತ್ತು ಬಿದ್ದ ವಾನರ ಸಮೂಹ ಹಾಗೂ ರಾಮನ ಸೇನೆಗೆ ಮತ್ತೆ ಜೀವ ಕೊಡ್ತಾರೆ.
ಇಂತಹ ಸತ್ಯದ ಮನವರಿಕೆಯಾಗುವಂತೆ ಮಾಡಿದ ನಾರದರಿಗೆ ಎಲ್ಲರೂ ನಮಸ್ಕರಿಸುತ್ತಾರೆ. ರಾಮನಾಮ ಹಾಗೂ ಹನುಮನಲ್ಲಿರುವ ಭಕ್ತಿಯು ರಾಮನಿಗಿಂತಲೂ ಶ್ರೇಷ್ಠವಾದದ್ದೆಂಬ ತತ್ವವು ಈ ಕಥೆಯಿಂದ ನಮಗೆಲ್ಲ ತಿಳಿದು ಬರುತ್ತದೆ. ಇದು ಜನಪದ ಕಥೆಯೇ ಇರಬಹುದು, ಆದರೆ ಇಲ್ಲಿ ನಾವು ಕಲಿಯಬೇಕಾದ ಎಷ್ಟೋ ವಿಚಾರಗಳಿದೆ. ಈ ಒಂದು ಕಥೆಯನ್ನು ಇವತ್ತಿಗೆ ರಿಲೇಟ್ ಮಾಡುವುದಾದರೆ ಇದರಿಂದ ಯಾವ ಜೀವನ ಸಂದೇಶವನ್ನು ನಿಮ್ಮ ಬದುಕಿಗೆ ಅಳವಡಿಸಿಕೊಳ್ಳುತ್ತೀರಿ ಹಾಗೂ ಈ ಕಥೆಯಿಂದ ನೀವೆಲ್ಲ ಅರ್ಥ ಮಾಡಿಕೊಳ್ಳುವುದೇನು ಎಂಬುದನ್ನು ಕಾಮೆಂಟ್ ಮೂಲಕ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.